ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವಳು ಹೇಳಿದಂತೆ ನಾವೆಲ್ಲ ನಡೆಯಬೇಕು. ಇವಳು ಕೇಳಿದ್ದನ್ನು ನಮ್ಮ ಹತ್ತಿರ ದುಡ್ಡಿರಲಿ ಇಲ್ಲದಿರಲಿ ತಕ್ಷಣ ಕೊಡಿಸಬೇಕು. ಇವಳ ಮಾತಿಗೆ ನಾವು ಎದುರಾಡಬಾರದು. ತಪ್ಪು ಮಾಡಿದರೂ ಏನೂ ಹೇಳುವಂತಿಲ್ಲ. ಕೂಡಲೇ ರಾಂಗ್ ಆಗುತ್ತಾಳೆ. ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಹೆದರಿಸುತ್ತಾಳೆ. ಹೆದರಿಸುವುದಷ್ಟೇ ಅಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾಳೆ. ಹೋದ ವಾರ ನಾನು ತೆಗೆದುಕೊಳ್ಳುವ ಡಯಾಬಿಟಿಸ್ ಮಾತ್ರೆಗಳನ್ನು ನುಂಗಿಬಿಟ್ಟಿದ್ದಳು. ನಿನ್ನೆ ಬ್ಲೇಡಿನಿಂದ ಕೈ ಕುಯ್ದುಕೊಂಡಿದ್ದಾಳೆ. ಇವಳನ್ನು ಕಾಯುವುದೇ ನಮ್ಮ ಕೆಲಸವಾಗಿದೆ. ಇವಳ ಅಮ್ಮ ಅಜ್ಜಿ ಇವಳನ್ನು ಕಂಡರೆ ಹೆದರಿ ನಡುಗುವ ಹಾಗೆ ಆಗಿದೆ. ಇವಳಿಗೆ ಈಗ 14 ವರ್ಷ ವಯಸ್ಸಾಗಿದೆ. ದೊಡ್ಡವಳಾಗಿದ್ದಾಳೆ. ಈ ರೀತಿ ಮಾಡಬಹುದೇ? ಇವಳನ್ನು ತಿದ್ದುವುದು ಹೇಗೆ? ಹೆತ್ತವರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ. ಡಾಕ್ಟರ್ CR ಚಂದ್ರಶೇಖರ್ ಅವರು ಈ ರೀತಿಯಾದ ನಾನಾ ರೀತಿಯಾದ ಸಮಸ್ಯೆಗಳನ್ನು ಹೊಂದಿರತಕ್ಕಂಥ ಮಕ್ಕಳು ಯಾರಿದ್ದಾರೆ ಅವರ ಬಗ್ಗೆ ಒಂದು ವಿಶೇಷವಾದ ಪುಸ್ತಕವನ್ನು ಬರೆದಿದ್ದಾರೆ. ಮಾನಸಿಕ ಆರೋಗ್ಯ, ನಿಮ್ಮ ಮಕ್ಕಳು, ನಿಮ್ಮ ಪ್ರಶ್ನೆಗಳು. ಇದಕ್ಕೆ CR ಚಂದ್ರಶೇಖರ್ ಕೊಡುವಂಥ ಉತ್ತರ, ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ನಾನು ಹೇಳಿದಂತೆ ಕೇಳಿ, ನಾನು ಕೇಳಿದ್ದನ್ನು ಕೊಡಿ, ನನ್ನನ್ನು ಟೀಕಿಸಬೇಡಿ, ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀವು ನಡೆದುಕೊಂಡರೆ ಜೋಕೆ, ನೀವೇ ಕಾರಣ ನನ್ನ ಸಾವಿಗೆ ಅಂತ ಬರೆದಿಟ್ಟು ಸಾಯ್ತೇನೆ, ಹೀಗೆಲ್ಲ ಧಮಕಿ ಆಗ್ತಾರಲ್ಲ, ಇದನ್ನು ಪ್ಯಾರಾಸೂಯಿಸೈಡ್ ಅಂತ ಕರೀತಾರೆ. ಹದಿಹರಿಯದಲ್ಲಿ ಇಂತಹ ವರ್ತನೆ ಸಾಮಾನ್ಯ. ಪ್ರೀತಿಸುವ, ಹೆದರುವ ತಂದೆ ತಾಯಿಗಳು ಮತ್ತು ಮನೆಯವರ ಮುಂದೆ ಈ ರೀತಿ ಅವರನ್ನು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡುವ ತಂತ್ರವನ್ನು ಬಳಸ್ತಾರೆ. ಹಾಗಾಗಿ ಈ ಬಗ್ಗೆ ಹೆದರ್ಕೋಬೇಡಿ. ನಿಮ್ಮ ಕೈಯಲ್ಲಿ ಸಮಾಧಾನ ಮಾಡಲಿಕ್ಕಾಗಲಿಲ್ಲ, ಸರಿಯಾದ ದಾರಿಗೆ ತರಲಿಕ್ಕಾಗಲಿಲ್ಲ ಅಂದರೆ ಅವರನ್ನು ಮನೋವೈದ್ಯರ ಬಳಿ ಕರೆದುಕೊಂಬನ್ನಿ, ಅವರಿಗೆ ನಾವು ದಾರಿ ತೋರಿಸ್ತೇವೆ. ಹೀಗೆ CR ಚಂದ್ರಶೇಖರ್ ಅವರು ಈ ಒಂದು ಪುಟ್ಟ ಪುಸ್ತಕದಲ್ಲಿ 28 ಸಮಸ್ಯೆಗಳು, ಮಕ್ಕಳು ಅನುಭವಿಸಬಹುದಾದಂಥ 28 ಸಮಸ್ಯೆಗಳು ಏನಿದೆ ಆ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ಹೇಳಿ ಅದಕ್ಕೆ ಪರಿಹಾರ ಏನು ಅಂತ ಬರೀತಾರೆ. ಹಾಗಾಗಿ ಮಕ್ಕಳಿರುವ ಎಲ್ಲ ಪೋಷಕರು ಈ ಒಂದು ಪುಸ್ತಕದ ಲಾಭವನ್ನು ಪಡೆಯಬಹುದು. ಹಾಗೆಯೇ ಪುಸ್ತಕದ ಕೊನೆಯಲ್ಲಿ ದೇಹದ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ವರ್ಧನೆಗೆ 12 ಸೂತ್ರಗಳು ಅಂತ ಹೇಳ್ತಾರೆ. ಈ 12 ಸೂತ್ರಗಳು ಏನಿದೆ ಇವು ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಬಹಳ ಬಹಳ ಉಪಯುಕ್ತವಾಗುತ್ತೆ. ಪದ್ಮಶ್ರೀ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ CR ಚಂದ್ರಶೇಖರ್ ಅವರ ಇತ್ತೀಚಿನ ಕೃತಿ ಮಾನಸಿಕ ಆರೋಗ್ಯ, ನಿಮ್ಮ ಮಕ್ಕಳು, ನಿಮ್ಮ ಪ್ರಶ್ನೆಗಳು ಎನ್ನುವ ಪುಸ್ತಕ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು AT ರುದ್ರಮುನಿಯಪ್ಪ ಅಂತ. ನಾನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಕೃಷಿ ಓದೋದು ಮತ್ತು ಇದು ಹಳೆಯ ಚಿತ್ರಗೀತೆಗಳನ್ನು ಕೇಳೋದು. ರುದ್ರಮುನಿಯಪ್ಪ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು GL ಪರಿಮಳ. ನಾನು T ದಾಸರಳ್ಳಿಯಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನಾನು TV ನೋಡೋದು ಮತ್ತು ಹಳೆಯ ಚಿತ್ರಗೀತೆಗಳನ್ನು ಕೇಳೋದು. ಪರಿಮಳ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ BV ಕಮ್ಮಣ್ಣಿ. ನಾನು ದೊಡ್ಡಬುಕ್ಸಾಗರ ಗ್ರಾಮ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದೇನೆ. ನಾನು ಕೃಷಿಕ. ನನ್ನ ಹವ್ಯಾಸಗಳು ತಟ್ಟಂತೇಳಿ ನೋಡುವುದು, ಪುಸ್ತಕಗಳನ್ನು ಓದುವುದು. ರಾಜಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ದೀಪದ ಮಲ್ಲಿ ಅವರು ಬರೆದ ಹುಣಸೆ ಚಿಗುರು ಮತ್ತು ಇತರ ಕಥೆಗಳು ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ, ವಿಶ್ವದ ಅತ್ಯಂತ ಪ್ರಾಚೀನ ಬಂದರುಗಳಲ್ಲಿ
ಒಂದು ಭಾರತದಲ್ಲಿದೆ, ಅದು ಯಾವುದು? ಆಯ್ಕೆಗಳನ್ನು ನೋಡೋಣ. ಕಾವೇರಿ ಪಟ್ಟಣಂ, ಲೋಥಾಲ್, ತಾಮ್ರಲಿಪ್ತಿ. ಆಯ್ಕೆ 4 ಮುಜಿರಿಸ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಬಜರುತ್ತಿದ್ದಾರೆ ಪರಿಮಳ, ಆನಂತರ ರುದ್ರಮುನಿಯಪ್ಪ. ಪರಿಮಳ. ಆಯ್ಕೆ 4 ಮುಜಿರಿಸ್ ಅಂತ ಹೇಳ್ತಾ ಇದ್ದಾರೆ. ರುದ್ರಮುನಿಯಪ್ಪ. ಆಯ್ಕೆ 3 ತಾಮ್ರಲಿಪ್ತಿ. ತಾಮ್ರಲಿಪ್ತಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಲೋಥಾಲ್ ಆಗಿತ್ತು. ಲೋಥಾಲ್ ಕ್ರಿಸ್ತಪೂರ್ವ 2400 ವರ್ಷಗಳ ಹಿಂದೆ ಇದ್ದಂಥ ಸಿಂಧೂ ಸರಸ್ವತಿ ಸಂಸ್ಕೃತಿ ಏನಿದೆ ಆ ಕಾಲಕ್ಕೆ ಸೇರಿದಂಥ ಬಂದರು ಅದು. ಅದಾದ ನಂತರ ಅನೇಕ ಬಂದರುಗಳು, ಪ್ರಾಚೀನ ಬಂದರುಗಳು ಕಂಡುಬರುತ್ತೆ. ಪೂಂಪುಹಾರ್, ಅಲಿಕಮೇಡು, ಭರುಚ್, ಸೋಪಾರ, ನಿರ್ಪಯ್ಯೂರು, ತೊಂಡಿ, ಮಚಲೀಪಟ್ಟಣಂ, ತೂತ್ತುಕುಡಿ, ಹೀಗೆ ಅನೇಕ ಪ್ರಾಚೀನ ಬಂದರುಗಳು ಉಂಟು. ಆದರೆ ಎಲ್ಲ ಪ್ರಾಚೀನ ಬಂದರುಗಳಲ್ಲಿ, ವಿಶ್ವದ ಅತ್ಯಂತ ಪ್ರಾಚೀನ ಬಂದರುಗಳಲ್ಲಿ ಒಂದು ಈ ಲೋಥಾಲ್ ಅಂತಕ್ಕಂಥ ಒಂದು ಬಂದರು. ಬಹಳ ವ್ಯವಸ್ಥಿತವಾದ ನಗರ ಆಗಿತ್ತಂತೆ. ಇಲ್ಲಿ ಇವರು ಅಗ್ನಿಯನ್ನು, ವರುಣನನ್ನು ಆರಾಧಿಸ್ತಾ ಇದ್ರಂತೆ. ಮನೆಗಳು ಬಹಳ ಚೆನ್ನಾಗಿದ್ವು, ಸುಟ್ಟ ಇಟ್ಟಿಗೆಯಲ್ಲಿ ಕಟ್ಟಿರ್ತಾ ಇದ್ದರು. 2 ಮಹಡಿ ಇರ್ತಕ್ಕಂಥ ಮನೆಗಳು ಸಾಕಷ್ಟು ಇದ್ದುವಂತೆ. ಪ್ರತಿಯೊಂದು ಮನೆಯಲ್ಲೂ ಸ್ನಾನ ಮಾಡುವ ವ್ಯವಸ್ಥೆ ಹಾಗೂ ಶೌಚಾಲಯದ ವ್ಯವಸ್ಥೆ ಇದ್ದದ್ದು ಈ ಲೋಥಾಲ್ ನಗರದ ಒಂದು ವಿಶೇಷ ಗುಣ ಆಗಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಹಾರಿದಷ್ಟೂ ಆಕಾಶ ನಾಟಕದ ಪುಸ್ತಕ. ತಾ ಶ್ರೀ ಗುರುರಾಜ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಯಾವ ದೇಶದ ವೀಕ್ಷಣಾಲಯದಲ್ಲಿ ಅನ್ಯ ಗ್ಯಾಲಕ್ಸಿಯ ಒಂದು ನಕ್ಷತ್ರದ ಚಿತ್ರವನ್ನು ತೆಗೆಯಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಯುರೋಪಿಯನ್ ಸದರ್ನ್ ಅಬ್ಸರ್ವೇಟರಿ, ಹರ್ಷೇಲ್ ಸ್ಪೇಸ್ ಅಬ್ಸರ್ವೇಟರಿ, ಹ್ಯಾಲೆ ಅಬ್ಸರ್ವೇಟರಿ, ಕೆಪ್ಲರ್ ಸ್ಪೇಸ್ ಅಬ್ಸರ್ವೇಟರಿ. ಮೊದಲಿಗೆ ಪರಿಮಳ, ಆನಂತರ ರಾಜಶೇಖರ್. ಆಯ್ಕೆ 3 ಹ್ಯಾಲೆ ಅಬ್ಸರ್ವೇಟರಿನ ಹ್ಯಾಲೆ ಅಂತ ಹೇಳ್ತಾ ಇದ್ದಾರೆ. ರಾಜಶೇಖರ್. ಆಯ್ಕೆ 2 ಆಯ್ಕೆ 2 ಹರ್ಷೇಲ್ ಸ್ಪೇಸ್ ಅಬ್ಸರ್ವೇಟರಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಯುರೋಪಿಯನ್ ಸದರ್ನ್ ಅಬ್ಸರ್ವೇಟರಿ ಆಗಿತ್ತು. ಇದು ಅಟಕಾಮ ಅಂತ ಮರುಭೂಮಿ ಏನಿದೆ ಆ ಮರುಭೂಮಿಯಲ್ಲಿ ಇದೆಯಂತೆ ಈ ವೀಕ್ಷಣಾಲಯ. ಇಲ್ಲಿ 3 ಖಗೋಳ ವೀಕ್ಷಕರು ಒಂದು ವಿಶೇಷವಾದ ನಕ್ಷತ್ರವನ್ನು ಅನ್ಯ ಗ್ಯಾಲಕ್ಸಿಯಲ್ಲಿ ಇರೋದು ಇವರು ಮೊದಲ ಬಾರಿಗೆ ಪತ್ತೆ ಹಚ್ತಾರೆ. ಪತ್ತೆ ಹಚ್ಚಿ ಅದಕ್ಕೆ WOHJ ಹೀಗೆ ಕರೀತಾರೆ. 64 ಒಂದು ಸಂಖ್ಯೆಯನ್ನು ಕೊಟ್ಟು ಕರೀತಾರೆ. ಬೆಂಟ್ ವೆಸ್ಟರ್ಲ್ಯಾಂಡ್, ಓಲಾಂಡರ್ ಮತ್ತು ಹೆಡಿನ್ ಅಂತಕ್ಕಂಥ ಈ 3 ಜನ ಯಾರಿದ್ದಾರೆ ತಮ್ಮ ಹೆಸರಿನ ಮೊದಲ ಅಕ್ಷರಗಳನ್ನು ತಗೊಂಡು ಈ ನಕ್ಷತ್ರಕ್ಕೆ ಆ ಒಂದು ಹೆಸರನ್ನು ಕೊಡ್ತಾರಂತೆ. ಈ ನಕ್ಷತ್ರ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ಸೂರ್ಯನಿಗಿಂತ 2000 ಪಟ್ಟು ದೊಡ್ಡದಿದೆಯಂತೆ. ಈ ನಕ್ಷತ್ರವನ್ನು ನೋಡಿದ್ರೆ ಹೊರತು ಅದನ್ನು ಚಿತ್ರೀಕರಿಸೋದು ಬಹಳ ಕಷ್ಟ ಆಯಿತು. ಯಾಕಂದರೆ ಅಷ್ಟು ದೂರದಿಂದ ಬರೋ ಬೆಳಕನ್ನು ಸ್ವೀಕರಿಸುವಂಥ ಆ ಒಂದು ಕ್ಯಾಮ್ರಾ ಫಿಲಮ್ ನಮ್ಮಲ್ಲಿ ಇದ್ದಿರಲಿಲ್ಲ. ಆದರೆ ಈಗಿನ ಎಲೆಕ್ಟ್ರಾನಿಕ್ ತಂತ್ರಜ್ಞಾನದಿಂದ ಈ ಒಂದು ನಕ್ಷತ್ರದ ಚಿತ್ರವನ್ನು ಮೊದಲ ಬಾರಿಗೆ ತೆಗೆದಿದ್ದಾರಂತೆ ಈ ವಿಜ್ಞಾನಿಗಳು. ದರ್ಶನ್ ಬಳ್ಳೇಶ್ವರ್ ಅವರು ಬರೆದ ಹೆಳವರ ಸಂವಹನ ಎನ್ನುವ ಪುಸ್ತಕ ನಮ್ಮ ಪ್ರಶ್ನೆ. ನಾಜ್ಕಾ ಲೈನ್ಸ್ ಯಾವ ದೇಶದಲ್ಲಿವೆ? ಆಯ್ಕೆಗಳನ್ನು ನೋಡೋಣ. ಕಾಂಬೋಡಿಯಾ, ಗ್ವಾಟೆಮಾಲಾ, ಬೀಜಿಂಗ್, ಪೆರು. ಮೊದಲಿಗೆ ರುದ್ರಮುನಿಯಪ್ಪ, ಆನಂತರ ರಾಜಶೇಖರ್. ಗ್ವಾಟೆಮಾಲಾ ಆಯ್ಕೆ 2. ರಾಜಶೇಖರ್. ಆಯ್ಕೆ 3. ಆಯ್ಕೆ 3 ಬೀಜಿಂಗ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪೆರು ಆಗಿತ್ತು. ಇದನ್ನು ನಾಜ್ಕಾ ಲೈನ್ಸನ್ನು ಭೂಬರಹಗಳು ಅಂತ ಕರೀತಾರೆ. ಇದನ್ನು ಕ್ರಿಸ್ತಪೂರ್ವ 500ರಿಂದ ಹಿಡಿದು ಕ್ರಿಸ್ತಶಕ 500ರ ನಡುವೆ ಈ ಗೆರೆಗಳನ್ನು ಬರೆದಿರಬೇಕು ಅಂತ ಹೇಳ್ತಾರೆ. ಈ ಗೆರೆಗಳಲ್ಲಿ ಯಾವ ಚಿತ್ರಗಳಿವೆ ಅಂತ ಹೇಳ್ತಂದರೆ ಪ್ರಾಕೃತಿಕ ಚಿತ್ರಗಳು, ಪ್ರಾಣಿಗಳ ಚಿತ್ರಗಳು ಉಂಟು, ಹಾಗೆಯೇ ಮಾನವನ ಪರಿಕಲ್ಪನೆಯ ಚಿತ್ರಗಳು ಉಂಟಂತೆ. ಸಾಮಾನ್ಯವಾಗಿ ಜೇಡ, ಜೇಂಕಾರದ ಹಕ್ಕಿ, ಮಂಗ, ಹಲ್ಲಿ,
ತಿಮಿಂಗಿಲ ಮತ್ತು ತ್ರಿಕೋನ, ವೃತ್ತಗಳು, ಹೀಗೆ ನಾನಾ ರೀತಿಯ ಚಿತ್ರಗಳು. ಇವು ಎಷ್ಟು ವಿಶಾಲವಾಗಿದೆ ಅಂದರೆ 1,000 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಸುಮಾರು 700 ಚಿತ್ರಗಳು ಇವೆಯಂತೆ. ಈ ಚಿತ್ರಗಳನ್ನು ಮೊದಲ ಬಾರಿಗೆ ನೋಡಿದಾಗ ಆಶ್ಚರ್ಯ ಆಯಿತು. ಆಗ ಕೆಲವರು ಹೇಳಿದರು, ಅನ್ಯ ಗ್ರಹದಿಂದ ಬಂದಂಥ ಬುದ್ಧಿವಂತ ಜೀವಿಗಳು ಈ ಚಿತ್ರಗಳನ್ನು ರಚಿಸಿರಬೇಕು ಅಂತ. ಇವತ್ತಿಗೂ ಹಾಗೆ ನಂಬೋರಿದ್ದಾರೆ. ಆದರೆ ತಜ್ಞರು ಈ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರು ಹೇಳ್ತಾರೆ, ಇಲ್ಲ, ಇದು ಮಾನವ ನಿರ್ಮಿತವಾದದ್ದೇ, ಅನ್ಯಗ್ರಹ ಬಂದು ಏನು ಮಾಡಿದ್ದಲ್ಲ. ಆದರೆ ಈ ಒಂದು ಪರಿಕಲ್ಪನೆಯನ್ನು ಹೇಗೆ ಗ್ರಹಿಸಿದ್ರು, ಉದಾಹರಣೆಗೆ ಜೇಡದ ಚಿತ್ರ ಬರಬೇಕು ಅಂದರೆ ಅದು ಪರಿಪೂರ್ಣವಾಗಿ ಬರಬೇಕಲ್ಲ, ಹೇಗೆ ಗೊತ್ತಾಗ್ತಾ ಇತ್ತು ಅವರಿಗೆ? ಯಾವುದಾದ್ರು ಬೆಟ್ಟದ ಮೇಲೆ ಹತ್ತು ನೋಡಿದ್ರ ಅಥವಾ ಯಾವುದಾದ್ರೂ ಅತೀತ ಶಕ್ತಿಯುತ, ಹೀಗೆ ಏನೇನೋ ಸಿದ್ಧಾಂತಗಳನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಗೆರೆಗಳು ಇರೋದು ನಿಜ, ಇದು ಮಾನವ ನಿರ್ಮಿತವಾದದ್ದು ಅನ್ನೋದು ಸಹ ನಿಜವಾಗಿದೆ. ಮುಂದಿನ ಪುಸ್ತಕ ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್. ಮಕ್ಕಳ ಸ್ಕೂಲು ಮನೆಯಲ್ಲಲ್ವೇ ಅಂತ ಹೇಳ್ತಾರೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು. ನಮ್ಮ ಪ್ರಶ್ನೆ: ಭಾರತದ 100 ಅತ್ಯುತ್ತಮ ವಿಶ್ವವಿದ್ಯಾಲಯಗಳಲ್ಲಿ ಕರ್ನಾಟಕದ ಎಷ್ಟು ವಿಶ್ವವಿದ್ಯಾಲಯಗಳು ಸ್ಥಾನವನ್ನು ಪಡೆದಿವೆ? ಆಯ್ಕೆಗಳನ್ನು ನೋಡೋಣ. 10, 6, 8. ಬಜರುತ್ತಿದ್ದಾರೆ ಪರಿಮಳ. 8. ಆಯ್ಕೆ 3 ಹೇಳಿ ರಾಜಶೇಖರ್. ಆಯ್ಕೆ 2. ಆಯ್ಕೆ 2 6 ವಿಶ್ವವಿದ್ಯಾನಿಲಯ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4 ಈಗ ನೋಡ್ತಾ ಇದ್ದೇವೆ. 7 ವಿಶ್ವವಿದ್ಯಾನಿಲಯಗಳು. ಉತ್ತರವನ್ನು ನೋಡೋಣ. 8 ವಿಶ್ವವಿದ್ಯಾನಿಲಯ ಅನ್ನೋದು ಸರಿಯಾದ ಉತ್ತರ. ಪರಿಮಳ ಅವರು ಈ ಉತ್ತರವನ್ನು ಕೊಟ್ಟಿದ್ದಾರೆ. ಮಕ್ಕಳ ಹತ್ರ ಮಾತಾಡಿ ಪ್ಲೀಸ್ ಅಂತಕ್ಕಂಥ ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಈ 8 ವಿಶ್ವವಿದ್ಯಾನಿಲಯಗಳು ಯಾವುದು ಅಂದರೆ ಭಾರತೀಯ ತಾತಾ ವಿಜ್ಞಾನ ಮಂದಿರ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ಕ್ರೈಸ್ಟ್ ವಿಶ್ವವಿದ್ಯಾನಿಲಯ. ಈ 8 ವಿಶ್ವವಿದ್ಯಾನಿಲಯ ಸ್ಥಾನವನ್ನು ಪಡೆದಿದೆ. ಆದರೆ 100 ವಿಶ್ವವಿದ್ಯಾನಿಲಯಗಳಲ್ಲಿ ಬರೀ 8 ಅಂತ ಪ್ರಶ್ನೆ ಕೇಳಿದರೆ ಸದ್ಯಕ್ಕೆ 8 ಉಂಟು. ಆದರೆ ಈ ಸ್ಥಾನವನ್ನು ಪಡೆಯೋದಕ್ಕೆ ಯೋಗ್ಯತೆಯನ್ನು ಪಡೆದಿರುವ ಇನ್ನೂ ಕೆಲವು ವಿಶ್ವವಿದ್ಯಾನಿಲಯಗಳು ನಮ್ಮಲ್ಲಿ ಇವೆ ಅನ್ನೋದು ನಾವೆಲ್ಲ ಮನಸ್ಸಲ್ಲಿ ಇಟ್ಕೋಬೇಕಾದಂಥ ಒಂದು ವಿಚಾರ. ಜಯರಾಮಾಚಾರಿ ಅವರು ಬರೆದ ಕಾದಂಬರಿ ತಿಳಿದು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ್ಷ, ವ್ಯಾ, ಹಿ, ಳ, ಜ. ಗೊತ್ತಾಗಿಲ್ವಾ? ಉತ್ತರವನ್ನು ನೋಡೋಣ. ಅಕ್ಷರ ವ್ಯಾಮೋಹಿಗಳ ಜಾತ್ರೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಶಶಿ ತರೀಕೆರೆ ಬರೆದ ಡುಮಿಂಗ ಕಥಾಕೃತಿ. ನಮ್ಮ ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 39 ಕೂಡು 73, 98 ಕಳೆ 49, 20 ಗುಣಿಸು 12, 144 ಭಾಗಿಸು 8.
ಬಜರುತ್ತಿದ್ದಾರೆ ರುದ್ರಮುನಿಯಪ್ಪ ಅವರು. ಅಂತಿಮ ಉತ್ತರವನ್ನು ಕೇಳೋಣ. 419 ಪರಿಮಳ ಮತ್ತು ರಾಜಶೇಖರ್ ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 112, 49, 240, 18 ಎಲ್ಲವನ್ನು ಕೂಡಿದರೆ 419 ಬಂದಿದೆ. ಈ ಉತ್ತರವನ್ನು ರುದ್ರಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಶಶಿ ತರೀಕೆರೆ ಬರೆದ ಡುಮಿಂಗ ಎನ್ನುವ ಈ ಒಂದು ಕಥಾಕೃತಿಯನ್ನು ರುದ್ರಮುನಿಯಪ್ಪ ಅವರಿಗೆ ಕೊಟ್ಟಿದೆ. ಮುಂದಿನ ಪುಸ್ತಕ ನರುಷಿ ಕಡೂರು ಅವರು ಬರೆದ ಕುರುಡು ಕಂದೀಲು ಎನ್ನುವ ಗಜಲ್ ಸಂಕಲನ. ನಮ್ಮ ಪ್ರಶ್ನೆ, ಈ ಹಣ್ಣನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಬ್ಲ್ಯಾಕ್ ಕರ್ರೆಂಟ್, ಕ್ಯಾನಿಸ್ಟೆಲ್, ಬ್ಲ್ಯಾಕ್ ಸಪೋರ್ಟ್. ಆಯ್ಕೆ 4 ಕ್ಯಾಟ್ಮನ್. ಬಜರುತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ರುದ್ರಮುನಿಯಪ್ಪ, ಆನಂತರ ಪರಿಮಳ. ಬ್ಲ್ಯಾಕ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ ಪರಿಮಳ. ಎರಡನೇದು ಕ್ಯಾನಿಸ್ಟೆಲ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಬ್ಲ್ಯಾಕ್ ಸಪೋರ್ಟ್ ಆಗಿತ್ತು. ನರುಷಿ ಕಡೂರು ಬರೆದ ಕುರುಡು ಕಂದೀಲು ಎನ್ನುವ ಗಜಲ್ ಕೃತಿಯನ್ನು ರುದ್ರಮುನಿಯಪ್ಪ ಅವರಿಗೆ ಕೊಟ್ಟಿದ್ದೇವೆ. ಡಯಾಸ್ಪೈರೋಸ್ ನೈಗ್ರಾ ಅಂತ ಇದನ್ನು ಕರೀತಾರೆ. ಮಧ್ಯ ಅಮೆರಿಕಾ ಮತ್ತು ಕೊಲಂಬಿಯಾದಲ್ಲಿ ಹೆಚ್ಚು ಬೆಳೆಯುತ್ತೆ. ಇದನ್ನು ಚಾಕ್ಲೇಟ್ ಪುಡ್ಡಿಂಗಾಗಿ ಬಳಸೋದು ಉಂಟು. ವೈಟ್ ಸಪೋರ್ಟ್ ಅಂತಕ್ಕಂಥ ಇನ್ನೊಂದು ಇದೇ ಜಾತಿಯ ಹಣ್ಣು ಸಿಗುತ್ತೆ. ಇಲ್ಲಿ ಬಿಳಿ ಬಣ್ಣ ಇರುತ್ತೆ ವೈಟ್ ಸಪೋರ್ಟು, ಇಲ್ಲಿ ಕಪ್ಪು ಬಣ್ಣ ಇದೆ ಈ ಬ್ಲ್ಯಾಕ್ ಸಪೋರ್ಟ್ಗೆ. ಆದರೆ ಎರಡೂ ಹಣ್ಣುಗಳು ಸಂಪೂರ್ಣ ಭಿನ್ನವಾದದ್ದು. ಯಾವುದೇ ರೀತಿಯಾದ ಹೆಸರಿನ ಸಾಮ್ಯ ಬಿಟ್ಟು ಬೇರೆ ರೀತಿಯಾದ ಸಾಮ್ಯ ಇಲ್ಲ ಅಂತ ಹೇಳ್ತಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕಲಗಾರು ಲಕ್ಷ್ಮೀನಾರಾಯಣ ಹೆಗಡೆ ಬರೆದ ವಿಧವೆಯರು ವಿವಾಹವಾದರು ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಹೆ, ಸು, ದ, ದಿ, ಲು, ನ, ಳ. ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ಮೊದಲಿಗೆ ಪರಿಮಳ, ಆನಂತರ ರುದ್ರಮುನಿಯಪ್ಪ. ಪರಿಮಳ ಅವರೇ. ಸುಳ್ಳು ಹೇಳದ ಕನ್ನಡಿ. ಸುಳ್ಳು ಹೇಳದ ಕನ್ನಡಿ. ಹೌದಾ ರುದ್ರಮುನಿಯಪ್ಪ? ಸರಿಗಿದೆಯಾ? ಪರೀಕ್ಷೆ ಮಾಡ್ಬೋದಾ? ಪರೀಕ್ಷಿಸೋಣ. ಕನ್ನಡಿ ಹೇಳದ ಸುಳ್ಳು, ಸುಳ್ಳು ಹೇಳದ ಕನ್ನಡಿ ಶಬ್ದಗಳು ಅದಲು ಬದಲಾಗಿದೆ. ಹಾಗಾಗಿ ಪುಸ್ತಕವನ್ನು ಪರಿಮಳ ಅವರಿಗೆ ಕೊಡ್ತಾ ಇದ್ದೇನೆ. ವಿಧವೆಯರು ವಿವಾಹವಾದರು ಅಪರೂಪದ ಪುಸ್ತಕ. ನಮ್ಮ ಕರ್ನಾಟಕದ ಒಂದು ಕಾಲದ ಐತಿಹಾಸಿಕ ಘಟ್ಟವನ್ನು ಸೆರೆ ಹಿಡಿಯುವಂಥ ಅಪರೂಪದ ಕೃತಿ. 3 ಪುಸ್ತಕವನ್ನು ಕೊಡೋದಕ್ಕೆ ಈಗ ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಕಾಡಲ್ಲಿ ಹುಟ್ಟಿದ ಹೂವಿನ ಗೆಳೆಯ, ನಾಯಿ, ಯಜ್ಞದಲ್ಲಿ ಬಳಸುವ ಮರದ ಭಾಗಗಳು. ಬಜರುತ್ತಿದ್ದಾರೆ ರುದ್ರಮುನಿಯಪ್ಪ. ವನಮೂಲಿಕೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. 2 ಮತ್ತು 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ವನಜ ಮಿತ್ರ. ಎರಡನೇದಕ್ಕೆ ಉತ್ತರವನ್ನು ಕೊಡ್ತಾರೆ ಪರಿಮಳ ಅವರು. ಶುನಕ. ಉತ್ತರವನ್ನು ನೋಡೋಣ. ಶುನಕ ಉತ್ತರ ಸರಿಯಾಗಿದೆ. 3 ಉತ್ತರ ಯಾರು ಬೇಕಾದರೂ ಬಜರ್ ಹೊತ್ತಬಹುದು, ಉತ್ತರ ಕೊಡಬಹುದು. ರುದ್ರಮುನಿಯಪ್ಪ ಹಾಗೂ ಪರಿಮಳ. ಸಮಿತ್ತು ಉತ್ತರವನ್ನು ನೋಡೋಣ. ಸಮಿತ್ತು ಉತ್ತರ ಸರಿಯಾಗಿದೆ. ದತ್ತಾತ್ರೇಯ ಒಂದು ಪುಸ್ತಕವನ್ನು ರುದ್ರಮುನಿಯಪ್ಪ ಅವರಿಗೆ, ಭೀಮಾ ಎನ್ನುವ ಪುಸ್ತಕವನ್ನು ಪರಿಮಳ ಅವರಿಗೆ ಕೊಟ್ಟಿದ್ದೇನೆ.
ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ರುದ್ರಮುನಿಯಪ್ಪ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆಗಳನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ, ಶಾಲು ಜೋಡಿ ಎಂಬ ನುಡಿಗಟ್ಟಿನ ಅರ್ಥವೇನು? ಸನ್ಮಾನವನ್ನು ಮಾಡು, ಅವಮಾನವನ್ನು ಮಾಡು. ಸನ್ಮಾನವನ್ನು ಮಾಡು. ಮೊದಲನೇದ ಎರಡನೇದ? ಮೊದಲನೇದು. ಎರಡನೇ ಪ್ರಶ್ನೆ, ಸಾಮರ್ಥ್ಯ, ದಕ್ಷತೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟುತ್ವ, ಪಟ್ಟಳೆ. ಪಟುತ್ವ. ಮುಂದಿನ ಪ್ರಶ್ನೆ, ಕಾಕಾಸುರನು ಸೀತೆಯನ್ನು ಕಾಡಿದ ಸ್ಥಳ ಯಾವುದು? ಚಿತ್ರಕೂಟ, ಪಂಚವಟಿ. ಪಂಚವಟಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಲು ಮಾರಿದ್ದು ಹಾಲಿಗೆ, ನೀರು ಮಾರಿ ಪೂರ್ತಿ ಮಾಡಿ. ನೀರಿಂದು ನೀರಿಗೆ. ನೀರು ಮಾರಿದ್ದು ನೀರಿಗೆ. ನೀರು ಮಾರಿದ್ದು ನೀರಿಗೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಒಬ್ಬನು ಕಡೆದನು, ಒಬ್ಬನು ಕುಡಿದನು, ಒಬ್ಬನು ನಡೆದು ಬಟ್ಟೆಯ ಮಾಡಿದನು. ಯಾರಿವನು? ನೇಕಾರ. ನೇಕಾರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಶಾಲು ಜೋಡಿ ಅಂದರೆ ಅವಮಾನವನ್ನು ಮಾಡೋದು. ಶಬ್ದದ ಅರ್ಥ ಅಂತ ಹೇಳ್ತಂದರೆ ಜೋಡಿ ಶಾಲು ಸನ್ಮಾನವನ್ನು ಮಾಡೋಕ್ಕೆ ಬಳಸ್ತಾರೆ, ಆ ಅರ್ಥ ಬರುತ್ತೆ. ಆದರೆ ಇಲ್ಲಿ ನುಡಿಗಟ್ಟಾಗಿ ಬಳಸಿದಾಗ ಅಲ್ಲಿ ವ್ಯಂಗ್ಯ ಅರ್ಥ ಇರುತ್ತೆ. ಅವಮಾನವನ್ನು ಮಾಡು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಪಟುತ್ವ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಚಿತ್ರಕೂಟ ಆಗಿತ್ತು, ತಾವು ಪಂಚವಟಿ ಅಂದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಾಲು ಮಾರಿದ್ದು ಹಾಲಿಗೆ, ನೀರು ಮಾರಿದ್ದು ನೀರಿಗೆ ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಸಮುದ್ರ ಆಗಿದೆ. ಸಮುದ್ರ ಮಂಥನ, ಅದು ಒಬ್ಬನು ಕಡೆದನು, ಒಬ್ಬನು ಕುಡಿದನು. ಅಗಸ್ತ್ಯ ಮಹರ್ಷಿಗಳು ಸಮುದ್ರವನ್ನು ಕುಡಿದ್ರು, ಹೀಗೆಲ್ಲ ನಾವು ಭಾವಿಸ್ತೇ ಇಲ್ವಾ? ಆ ಒಂದು ಹಿನ್ನೆಲೆಯಲ್ಲಿ ಆ ಒಗಟನ್ನು ರೂಪಿಸಿದ್ದಾರೆ. ಎಷ್ಟು ಸರಿ ಉತ್ತರ ಆಯಿತು? ಎರಡಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಪರಿಮಳ ಅವರೇ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಶಿಖರವನ್ನೇರು ಎಂಬ ನುಡಿಗಟ್ಟಿನ ಅರ್ಥವೇನು? ಬೆಟ್ಟವನ್ನು ಹತ್ತು, ಉನ್ನತ ಸ್ಥಾನಕ್ಕೆ ಹೋಗು. ಉನ್ನತ ಸ್ಥಾನಕ್ಕೆ ಹೋಗು. ಮುಂದಿನ ಪ್ರಶ್ನೆ, ಪಡವಲ ಬಳ್ಳಿ ಮತ್ತು ಕಾಯಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟೋಲ, ಪಟಾವಳಿ. ಪಟೋಲ. ಮುಂದಿನ ಪ್ರಶ್ನೆ, ಚಿತ್ರಾಂಗದೆಯ ತಂದೆಯ ಹೆಸರೇನು? ಚಿತ್ರವಾಹನ, ಚಿತ್ರಸೇನ. ಚಿತ್ರಸೇನ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಲಿದ್ದಾಗ ಹಬ್ಬ ಮಾಡು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಹೂವಲ್ಲಿ ಹುಟ್ಟಿ ಹೂಗಣ್ಣಿನವನ ಮದುವೆಯಾಗಿ ಹೂವಿನಿಂದ ಪೂಜಿಸಿಕೊಳ್ಳುವ ಲೋಕಹಿತೆ ಪುಷ್ಪಶರನ ಮಾತೆ ಯಾರೆಂದ? ಲಕ್ಷ್ಮಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಶಿಖರವನ್ನೇರು, ಉನ್ನತ ಸ್ಥಾನಕ್ಕೆ ಹೋಗು ಸರಿಯಾಗಿದೆ. 2 ಉತ್ತರ, ಪಟೋಲ ಸರಿಯಾಗಿದೆ. 3 ಉತ್ತರ, ಚಿತ್ರವಾಹನ ತಾವು ಕೊಟ್ಟದ್ದು? ಚಿತ್ರಸೇನ ಕೊಟ್ಟರೆ ತಾವು. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಾಲಿದ್ದಾಗ ಹಬ್ಬ ಮಾಡು, ಹಲ್ಲಿದ್ದಾಗ ಕಡಲೆ ತಿನ್ನು, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮಿ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಆಯಿತು? 3 ಸರಿ ಉತ್ತರ ಆಗಿದೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ರಾಜಶೇಖರ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ಶಿವನ ಪಾದ ಸೇರು ಎಂಬ ನುಡಿಗಟ್ಟಿನ ಅರ್ಥವೇನು? ಮರಣ ಹೊಂದು, ಶರಣ ಹೋಗು. ಮುಂದಿನ ಪ್ರಶ್ನೆ, ರೇಷ್ಮೆ ವಸ್ತ್ರ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಟ್ಟಕ, ಪಟ್ಟಗೆ. ಮೊದಲನೇದ ಎರಡನೇದ? ಮೊದಲನೇದು. 3ನೇ ಪ್ರಶ್ನೆ, ಚಿತ್ರಾಂಗದೆಯ ಮಣಲೂರು ಯಾವ ನದಿಯ ದಡದಲ್ಲಿತ್ತು ಎನ್ನಲಾಗಿದೆ? ಕಾವೇರಿ ನದಿ, ಕೃಷ್ಣಾ ನದಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಳೆಯ ಮನೆಗೆ ಹೊಸ ಹೊದಿಕೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ತನಿವಣ್ಣುಗಳ ಪೈಕಿ ಬಿನುಗು ತಾನಾದರೂ ಘನ ನಾಮವನ್ನು ಪಡೆದು ಹಿಗ್ಗುವ ಹಣ್ಣಿನ ಇನಿತು ನಾಮವ ಪೇಳೆಂದ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ಶಿವನ ಪಾದ ಸೇರು, ಮರಣ ಹೊಂದು. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಪಟ್ಟಗೆ ಆಗಿತ್ತು,
ಪಟ್ಟಕ ಅಂತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಕಾವೇರಿ ನದಿಯಾಗಿತ್ತು, ತಾವು ಕೃಷ್ಣಾ ನದಿ ಅಂತ ಹೇಳಿದ್ರಿ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಳೆ ಮನೆಗೆ ಹೆಗ್ಗಣ ಸೇರಿಕೊಂಡಂಗೆ ಸರಿಯಾದ ರೂಪ. ಐದನೇ ಪ್ರಶ್ನೆಗೆ ಇದು ಜಂಬು ನೇರಳೆಯ ವರ್ಣನೆ ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ, ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರುದ್ರಮುನಿಯಪ್ಪ ಅವರಿಗೆ 3, 2, 5 ಪುಸ್ತಕಗಳು ತಮಗೆ ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.